ಅಂದ ಹಾಗೆ ಏನು ವಿಷಯ ಗೌರವ್, ಇಲ್ಲಿವರೆಗೂ ನನ್ನ ಹುಡುಕೊಂಡು ಬಂದಿದ್ದೀರಲ್ಲ ಎಂದು ನಗುತ್ತಲೇ ಕೇಳಿದ ಮೃತ್ಯು. ಆಗ ಅವನ ಮುಂದೆ ಫೈಲ್ ಒಂದನ್ನು ಹಿಡಿದು ನೋಡುವಂತೆ ಸೂಚಿಸಿದನು. ಅವನು ಕಟ್ಟ ಫೈಲ್ ತೆಗೆದು ನೋಡಿದ ಮೃತ್ಯುವಿನ ಹುಬ್ಬುಗಳು ಬೆಸೆದುಕೊಂಡಿದ್ದವು. ಗೌರವ್, ಏನಿದು? ಇದು ಹೇಗೆ ಸಾಧ್ಯ? ಆಶ್ಚರ್ಯದಲ್ಲಿ ಕೇಳಿದ. ಅವನ ಮಾತಿಗೆ ಮುಗುಳು ನಕ್ಕು ಅಮ್ಮುವಿನ ಕಡೆ ನೋಡಿದನು. ಅವನ ನೋಟವನ್ನೇ ಅನುಸರಿಸಿ ಅಮ್ಮುವಿನ ಕಡೆ ಗೊಂದಲದಲ್ಲಿಯೇ ನೋಡಿದ ಮೃತ್ಯು. ಅಣ್ಣ, ಅದು ಈ ಪ್ರಾಜೆಕ್ಟ್ಗೆ ನೀನು ಎಷ್ಟು ಶ್ರಮ ಪಡ್ತಾ ಇದೀಯ ಅಂತ ನನಗೆ ಗೊತ್ತು. ಕಮ್ಮಿ ಬಡ್ಜೆಟ್ನಲ್ಲಿ ಬಡವರಿಗೆ ಹಾಸ್ಪಿಟಲ್ ಕಟ್ಕೊಡ್ಬೇಕು ಅನ್ನೋದು ಸೂರ್ಯ ಅಣ್ಣನ ಕನಸು. ಆ ಕನಸನ್ನು ನನಸು ಮಾಡೋಕ್ಕೆ ನೀನು ಹಗಲು ರಾತ್ರಿ ಅನ್ನದೇ ಊಟ ನಿದ್ದೆಯನ್ನೆಲ್ಲ ಬಿಟ್ಟು ಕೆಲಸ ಮಾಡೋದನ್ನು ನನ್ನಿಂದ ನೋಡೋಕ್ಕಾಗಲಿಲ್ಲ. ಅದೂ ಅಲ್ಲದೆ ನಾಳೆನೇ ಈ ಪ್ರಾಜೆಕ್ಟ್ ಸಬ್ಮಿಷನ್ ಕೂಡ ಇದೆ. ನಿಹಾರಿಕಾ ಕಾರಣದಿಂದ ನೀನು ಮೊದಲೇ ರೆಡಿ ಮಾಡಿಟ್ಟಿದ್ದ ಪ್ರಾಜೆಕ್ಟ್ ಫೈಲ್ ಕಳ್ಕೊಂಡು ಈಗ ಮತ್ತೆ ರೆಡಿ ಮಾಡೋಕ್ಕೆ ಕಷ್ಟಪಡ್ತಾ ಇರೋದಕ್ಕೆ ನಾನು ಇವರ ಸಹಾಯ ಕೇಳಿ ಹೋದ ಸಾರಿಯ ಪ್ರಾಜೆಕ್ಟ್ ಹೇಗೆ ರೆಡಿ ಮಾಡಿದ್ದು ಅಂತೆಲ್ಲ ನಾನೇ ಡೀಟೇಲಾಗಿ ಇವರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನಾನು ಹೇಳಿದ ಕೂಡಲೇ ಸಹಾಯ ಮಾಡೋಕ್ಕೆ ಒಪ್ಕೊಂಡು ರೆಡಿ ಮಾಡಿ ತಂದಿದ್ದಾರೆ. ಇದು ತುಂಬ ಕಾನ್ಫಿಡೆನ್ಷಿಯಲ್ ಅಂತ ಗೊತ್ತಿದ್ದು ನೀನು ಒಪ್ಪಿಗೆ ಇಲ್ಲದೆ ಇವರಿಗೆ ಹೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಎಂದು ತಲೆ ತಗ್ಗಿಸಿ ನುಡಿದರೆ ಅವಳ ಮಾತು ಕೇಳಿ ಒಮ್ಮೆ ಕಣ್ಣು ಮುಚ್ಚಿ ಉಸಿರು ತೆಗೆದುಕೊಂಡ ಮೃತ್ಯು. ಏನೊಂದು ಹೇಳದೆ ಗೌರವ್ ಅನ್ನು ತಬ್ಬಿಕೊಂಡಿದ್ದ. ನಿಮ್ಮ ಪ್ರಾಜೆಕ್ಟ್ ಪ್ಲ್ಯಾನ್ಸ್ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಂದಿದ್ದ ನೆಮ್ಮದಿಯಲ್ಲಿ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಬಾಬಾಜಿ, ಇರಲಿ ಬಿಡಿ ಎಂದು ಬಿಡಿಸಿಕೊಂಡು ನಂತರ ಅದಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾತಾಡುತ್ತಾ ಕುಳಿತರು ಇಬ್ಬರು. ಕೆಲವು ನಿಮಿಷದ ಬಳಿಕ ಬಾಗಿಲು ತೆರೆದ ಶಬ್ದವಾಗುತ್ತಿದ್ದ ಹಾಗೆ 3 ಜನರ ಗಮನ ಅತ್ತ ಕಡೆ ಹೋಗಿತ್ತು. ಬಾಗಿಲಲ್ಲಿ ಅಧೀರಾ ಜೊತೆಯಲ್ಲಿ ನಿಂತಿರುವ ವಿದಿಶಾಳನ್ನು ಅಮ್ಮು ಅನುಮಾನದಲ್ಲಿ ನೋಡಿದರೆ ಮೃತ್ಯುಂಜಯ ಮುಖ ಗಂಟು ಹಾಕಿಕೊಂಡು ನೋಡಿದನು. ಆದರೆ ಅಧೀರಾಳನ್ನು ನೋಡುತ್ತಿದ್ದ ಹಾಗೆ ಗೌರವ್ ಮುಖ ಖುಷಿಯಲ್ಲಿ ಅರಳಿತ್ತು. ಇನ್ನೇನು ಅವಳ ಜೊತೆ ಮಾತಾಡಬೇಕು ಅಷ್ಟರಲ್ಲಿ ಒಳಗೆ ಬಂದ ಅಧೀರಾ ನೇರವಾಗಿ ಅವನ ತಲೆಗೆ ಮೊಟಕಿ, ಎಸ್ಸಲನೋ ನಿನಗೆ ಫೋನ್ ಮಾಡೋದು? ಮೆಸೇಜ್ ಮಾಡಿದ್ರೆ ರಿಪ್ಲೈ ಇಲ್ಲ, ಯಾಕೆ ನನ್ನ ಮೇಲಿದ್ದ ಭಯ ಕಮ್ಮಿ ಆಗೋಯ್ತಾ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಡುತ್ತಿದ್ದರೆ ಅಮ್ಮು ಅವರ ಅಧೀರಾಳನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದಳು. ಮೃತ್ಯುವಿನ ನೋಟ ಕೂಡ ಗಂಭೀರವಾಗಿಯೇ ಇತ್ತು. ಸಿಚುವೇಶನ್ ಅರ್ಥ ಮಾಡಿಕೊಂಡ ಗೌರವ್ ಅವಳನ್ನು ಸುಮ್ಮನೆ ಇರುವಂತೆ ಕಣ್ಣಿನಲ್ಲೇ ಹೇಳುವ ಪ್ರಯತ್ನ ಮಾಡುತ್ತಿದ್ದ. ಆದರೆ ಕೋಪದಲ್ಲಿ ಇದ್ದವಳ ತಲೆಗೆ ಅವನು ಕೊಡುತ್ತಿರುವ ಸಿಗ್ನಲ್ ಅರ್ಥವಾಗಲಿಲ್ಲ. ಏನೋ ಕೋತಿ ಥರ ಕಣ್ಸನ್ನೆ ಮಾಡ್ತಾ ಇದೆಯಾ? ನಾನು ಕೇಳೋ ಪ್ರಶ್ನೆಗೆ ಬಾಯಿ ಬಿಟ್ಟು ಉತ್ತರ ಕೊಡು. ನಾನಂದರೆ ನಿನ್ಗೆ ಅಷ್ಟೊಂದು ಕೇರ್ಲೆಸ್ ಎಂದು ಇನ್ನೂ ಮುಂದಕ್ಕೆ ಏನೇನೋ ಬೈಯುತ್ತಿದ್ದವಳ ಬಾಯಿ ಮುಚ್ಚಿದ ಗೌರವ್. ಲೋ ಅಣ್ಣಯ್ಯ, ಈಗ ನೀನು ಸಿಂಗಲ್ ಆಗಿರೋ ಮಿಸ್ ಅಧೀರಾ ಅಲ್ಲ, ಮಿಂಗಲ್ ಆಗಿರೋ ಮಿಸ್ಸಸ್ ಅಧೀರಾ. ಅಕ್ಕಪಕ್ಕ ಯಾರಿದ್ದಾರೆ ಅಂತ ನೋಡಿ ಮಾತಾಡು. ಎಲ್ಲರೂ ನಿನ್ನೆ ಗಾಬರಿಯಿಂದ ನೋಡ್ತಾ ಇದ್ದಾರೆ ಕಣೆ ಎಂದು ಅವಳ ಕಿವಿಯ ಬಳಿ ಹೇಳಿ ಹಿಂದೆ ಸರಿದು ನಿಂತನು. ಅವನು ಹೇಳಿದ ನಂತರ ಅಧೀರಾಗೆ ವಾಸ್ತವದ ಅರಿವಾಗಿತ್ತು. ಹುಬ್ಬು ಗಂಟು ಮಾಡಿ ತನ್ನನ್ನೇ ನೋಡುತ್ತಾ ನಿಂತಿದ್ದ ಮೃತ್ಯುವಿನ ಕಡೆ ನೋಡಿ ಪೆಚ್ಚು ಪೆಚ್ಚಾಗಿ ನಗುತ್ತಾ, ಅದು ಸಾರಿ, ಏನೋ ಫ್ಲೋನಲ್ಲಿ ಎಂದು ಹೇಳಿ ಸುಮ್ಮನೆ ನಿಂತರೆ ಅಧೀರಾ ಪರಿಸ್ಥಿತಿ ನೋಡಿ ಗೌರವ್ ತಲೆ ಬಗ್ಗಿಸಿ ಮುಸಿ ಮುಸಿ ನಗುತ್ತಿದ್ದ. ಆಗ ಪಕ್ಕದಲ್ಲೇ ಇದ್ದ ಗೌರವ್ ಕಾಲನ್ನು ಜೋರಾಗಿ ತುಳಿದು ಅವನನ್ನೇ ಗುರಾಯಿಸಿದರೆ ನೋವಿಗೆ ಅಮ್ಮ ಎಂದು ಕೂಗಿಕೊಂಡಿದ್ದ. ಆಫೀಸ್ಗೆ ಬಂದಾಗ ಕೂಡ ಅಮ್ಮನನ್ನು ನೆನೆಸ್ಕೊಳ್ಳೋದನ್ನು ಬಿಡಲ್ವಲ್ಲೋ ನೀನು? ಸಂಜೆ ಹೋದಾಗ ಸಿಗ್ತಾರೆ ಬಿಡು ಎಂದು ಅವನನ್ನು ಅಣುಕಿಸಿದರೆ, ಅಧೀರಾ ಬಂದ್ ಕೆಲಸ ನೋಡು ಎಂದು ಮೃತ್ಯು ಗಂಭೀರವಾಗಿ ಹೇಳಿದ ಕೂಡಲೇ ಇಬ್ಬರು ತೆಪ್ಪಗೆ ಕುಳಿತುಕೊಂಡರು. ನಂತರ ಎಲ್ಲರೂ ಊಟ ಮುಗಿಸಿದರು. ಮೃತ್ಯು ಯಾವುದೋ ಫೋನ್ ಕಾಲ್ನಲ್ಲಿ ಬ್ಯುಸಿಯಾದರೆ ಅಮ್ಮು ಗೌರವ್ ಜೊತೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಏನನ್ನೋ ಡಿಸ್ಕಸ್ ಮಾಡುತ್ತಾ ಕುಳಿತಳು. ಆದರೆ ವಿದಿಶಾ ಮಾತ್ರ ಮೃತ್ಯುವಿನ ಜೊತೆ ಮಾತಾಡಲು ಪರದಾಡುತ್ತಿದ್ದಳು. ಅವನಿಗೆ ಅಧೀರಾ ಜೀವ ಅಪಾಯದಲ್ಲಿ ಇರುವ ಬಗ್ಗೆ ತಿಳಿಸಬೇಕು ಎಂದು ಅವನು ಒಬ್ಬನೇ ಸಿಗುವ ಸಮಯಕ್ಕೋಸ್ಕರ ಕಾಯುತ್ತಾ ಕುಳಿತಳು. ಆದರೆ
ಅವನು ಸದ್ಯಕ್ಕೆ ಫೋನ್ನಲ್ಲಿ ಮಾತಾಡಿ ಮುಗಿಸುವ ಸೂಚನೆ ಸಿಗದೇ ಇದ್ದಾಗ ಏನು ಮಾಡೋದು ಎನ್ನುವುದೇ ತಿಳಿಯದಾಗಿತ್ತು. ಮೇಡಮ್, ನೀವು ಕಳಿಸಿರೋ ಸ್ಕೂಟಿ ನಂಬರ್ ಇನ್ನೂ ಈ ಕಡೆ ದಾರಿಲಿ ಬಂದಿಲ್ಲ. ಎಷ್ಟೊತ್ತಿಂದ ಇಲ್ಲೇ ಕಾಯ್ತಿದ್ದೀವಿ. ಅವ್ರಿಗೆ ಯಾವ ಸಮಯಕ್ಕೆ ಬರೋದು? ನಿಮ್ಮ ಮಾತು ಕೇಳಿ 3/4 ಗಂಟೆಯಿಂದ ಇಲ್ಲೇ ಕಾಯ್ತಾ ಇದ್ದೀವಿ. ಬೇಗ ಕಳಿಸಿ ಮೇಡಮ್, ನಮಗೆ ಬೇರೆ ಕೆಲಸ ಇದೆ ಎಂದು ಲಾರಿಯಲ್ಲಿ ಕುಳಿತಿದ್ದ ಒಬ್ಬಾತ ಕಾದು ಕಾದು ಸಾಕಾಗಿ ತನಗೆ ಕೆಲಸ ಕೊಟ್ಟ ವ್ಯಕ್ತಿಗೆ ಕರೆ ಮಾಡಿ ವಿಷಯ ತಿಳಿಸಿದನು. ಅವಳು ಬಂದು ತುಂಬ ಸಮಯ ಆಯಿತು. ಇನ್ನೇನು ಹೊರಡ್ಬೋದು. ಅವಳು ಹೊರಟ ತಕ್ಷಣ ನಿನಗೆ ಕಾಲ್ ಮಾಡ್ತೀನಿ. ನಾನು ಹೇಳಿದ ಕೆಲಸ ಯಾವುದೇ ಎಡವಟ್ಟಿಲ್ಲದೆ ಹಾಗೆ ಸರಿಯಾಗಿ ಮಾಡೋ ಎಂದು ಆರ್ಡರ್ ಮಾಡಿ ಫೋನ್ ಇಟ್ಟಿದ್ದಳು. ಇತ್ತ ಕಡೆ ಅದೀರಾ ಹೊರಡಲು ಸಿದ್ಧವಾಗಿ ಮೃತ್ಯುವಿನ ಕ್ಯಾಬಿನ್ ಡೋರ್ ತೆಗೆಯುವುದಕ್ಕೂ ಅತ್ತ ಕಡೆಯಿಂದ ನಿಹಾರಿಕಾ ಒಳಗೆ ಬರುವುದಕ್ಕೂ ಒಂದೇ ಆಗಿತ್ತು. ಇಬ್ಬರು ಮುಖಾಮುಖಿಯಾಗುತ್ತಿದ್ದ ಹಾಗೆ ಗುಡ್ ಆಫ್ಟರ್ನೂನ್ ಮ್ಯಾಮ್, ಸರಿಲ್ವಾ? ಮನಸ್ಸಿನಲ್ಲಿ ಅವಳ ಬಗ್ಗೆ ಬೆಟ್ಟದಷ್ಟು ಕೋಪವಿದ್ದರೂ ತೋರಿಕೆಯ ನಗು ನೀಡುತ್ತಾ ಕೇಳಿದಳು. ಒಳಗಿದ್ದಾರೆ ಎಂದು ಹೇಳಿ ಅದೀರಾ ಹೊರಟು ನಿಂತಳು. ಅವಳು ಅಲ್ಲಿಂದ ಹೋದ ಕೂಡಲೇ ಇನ್ನು 5 ನಿಮಿಷಕ್ಕೆ ಅವಳು ಅಲ್ಲಿಗೆ ಬರುತ್ತಾಳೆ ಎಂದು ನಿಹಾರಿಕಾ ಲಾರಿ ಡ್ರೈವರ್ಗೆ ಮೆಸೇಜ್ ಕಳುಹಿಸಿದಳು. ತನ್ನ ಸ್ಕೂಟಿ ಬಳಿಗೆ ಬಂದ ಅದೀರಾ ಇನ್ನೂ ವಿದಿಶಾ ಬರದಿದ್ದ ಕಾರಣ ಅಲ್ಲೇ ಕಾಯುತ್ತಾ ನಿಂತಳು. ಈ ಕಡೆ ಮೃತ್ಯು ಮಾತಿಗೆ ಸಿಗದಿದ್ದ ಕಾರಣ ನೇರವಾಗಿ ಗೌರವ್ ಬಳಿಗೆ ಬಂದಿದ್ದಳು ವಿದಿಶಾ. ಅವನು ಅದೀರಾ ಗೆಳೆಯ ಆಗಿದ್ದರಿಂದ ಇರೋ ವಿಷಯ ಅವನಿಗಾದರೂ ಹೇಳಿದರೆ ಖಂಡಿತ ಅವನು ಸಹಾಯ ಮಾಡುತ್ತಾನೆ ಅನ್ನುವ ನಂಬಿಕೆಯಲ್ಲಿ. ಗೌರವ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಸ್ವಲ್ಪ ಎಮರ್ಜೆನ್ಸಿ ಇದೆ ಎಂದು ಹೇಳಿದಾಗ ಮಾಡುತ್ತಿದ್ದ ಕೆಲಸ ಬಿಟ್ಟು ಹಾಂ ಹೇಳಿ ಎಂದನು. ಅದು ಸ್ವಲ್ಪ ಪರ್ಸ್ನಲ್ ಎಂದಾಗ ಯಾರೂ ಇಲ್ಲದ ಕಾರಿಡಾರ್ ಒಂದಕ್ಕೆ ಕರೆದುಕೊಂಡು ಬಂದನು. ಈಗೇಳಿ, ಏನು ವಿಷಯ? ಅದು ಅದೀರಾ ಪ್ರಾಣ ಅಪಾಯದಲ್ಲಿದೆ. ಪ್ಲೀಸ್ ಹೇಗಾದರೂ ಮಾಡಿ ಅವಳನ್ನು ಸೇವ್ ಮಾಡಿ, ಅವಳಿಗೇನೂ ಆಗಬಾರ್ದು ಎಂದಳು ಗಾಬರಿಯಲ್ಲಿ. ಏನು ಹೇಳ್ತಾ ಇದ್ದೀರಾ ನೀವು? ಸ್ವಲ್ಪ ಅರ್ಥ ಆಗೋ ರೀತಿ ಬಿಡಿಸಿ ಹೇಳಿ ಎಂದು ಗೌರವ್ ಕೇಳಿದರೆ, ನೋಡಿ, ಈಗ ಡೀಟೇಲ್ ಆಗಿ ಹೇಳೋಕ್ಕೆ ಟೈಮ್ ಇಲ್ಲ. ನಾವು ಮನೆಗೆ ಹೋಗೋ ದಾರಿಯಲ್ಲಿ ಅವಳನ್ನು ಕೊಲ್ಲೋ ಪ್ಲ್ಯಾನ್ ಮಾಡಿದ್ದಾರೆ. ಇವತ್ತು ಒಂದಿನ ಹೇಗಾದರೂ ಮಾಡಿ ಅವಳನ್ನು ಅವಳ ಅಮ್ಮನ ಮನೆಯ ರೋಡಲ್ಲಿ ಹೋಗೋವಂತೆ ಮಾಡಿ, ಮಿಕ್ಕ ವಿಷಯ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ ಎಂದಾಗ ಗೌರವ್ನ ಹುಬ್ಬುಗಳು ಗಂಟಾದವು. ಅವಳು ಹೇಳುತ್ತಿರುವುದು ನಿಜಾನಾ ಸುಳ್ಳ ಎಂದು ಗೊತ್ತಿಲ್ಲದಿದ್ದರೂ ಸಹ ಅದೀರಾ ವಿಷಯದಲ್ಲಿ ರಿಸ್ಕ್ ತೆಗೆದುಕೊಳ್ಳೋಕೆ ಅವನಿಗೆ ಇಷ್ಟ ಇರದಿದ್ದ ಕಾರಣ ಅವಳ ಮಾತಿಗೆ ಒಪ್ಪಿ ಮೃತ್ಯು ಇರುವಲ್ಲಿಗೆ ಬಂದನು. ಬಾವಾಜಿ, ನೆಕ್ಸ್ಟ್ ವೀಕ್ ಪಾರ್ಟಿ ಇದೆಯಲ್ಲ ನಿಮ್ಮ ಮನೆಯಲ್ಲಿ, ಅದಕ್ಕೆ ನಿಮ್ಮ ಅತ್ತೆ ಮಾವನ್ನ ಕರೆಯಲ್ವಾ ಕೇಳಿದ ಗೌರವ್. ಕರಿಬೇಕು ಗೌರವ್, ಇವತ್ತು ನಾಳೆಯಲ್ಲಿ ಕಾಲ್ ಮಾಡಿ ಹೇಳ್ತೀನಿ ಅವರಿಗೂ ಬರೋಕೆ ಎಂದನು. ಏನು ಬಾವ ನೀವು, ಮದುವೆ ಆದಮೇಲೆ ಆಗ್ತಾ ಇರೋ ಮೊದಲನೇ ಪಾರ್ಟಿ ಇದು. ಇದಕ್ಕೆ ಅವರನ್ನು ಫೋನ್ ಮಾಡಿ ಕರೆಯೋದಾ? ನೇರವಾಗಿ ನೀವೇ ಹೋಗಿ ಕರೆದು ಬರೋತ್ತಾನೆ. ಈಗ ಹೇಗೂ ನಿಮಗಿದ್ದ ಪ್ರಾಜೆಕ್ಟ್ ತಲೆ ಬಿಸಿ ಕಮ್ಮಿ ಆಯ್ತಲ್ಲ. ಈಗ ಅದೀರಾ ಹೇಗೂ ಇಲ್ಲೇ ಇದ್ದಾಳೆ. ಅವಳಿಗೆ ಹೇಳಿದೆ ಸರ್ಪ್ರೈಸಾಗಿ ಅವಳ ಮನೆಗೆ ಕರ್ಕೊಂಡು ಹೋಗಿ, ಖುಷಿ ಆಗುತ್ತೆ ಅವಳಿಗೆ ಎಂದು ಏನೋ ಒಂದನ್ನು ಹೇಳಿ ಮೃತ್ಯುವನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದನು ಗೌರವ್. ಅವನ ಮಾತಿಗೆ ಸ್ವಲ್ಪ ಹೊತ್ತು ಯೋಚಿಸಿದ ಮೃತ್ಯು ಸರಿಯಾಯಿತು ಎಂದು ಒಪ್ಪಿಕೊಂಡರೆ ನಿಟ್ಟುಸಿರು ಬಿಟ್ಟಿದ್ದ ಗೌರವ್. ಮೃತ್ಯು, ಇಷ್ಟು ಅರ್ಜೆಂಟಾಗಿ ಇದೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನ ಎಂದು ಏಕಾಏಕಿ ಏನೊಂದು ಹೇಳದೆ ಎಲ್ಲಿಗೋ ಕರೆದುಕೊಂಡು ಹೊರಟವನನ್ನು ಕಾರಿನಲ್ಲಿ ಕುಳಿತು ಕೇಳಿದಳು ಅದೀರಾ. ಆದರೆ ಅವಳಿಗೆ ಏನೊಂದು ಉತ್ತರಿಸದೆ ಅವಳನ್ನೇ ಗುರಾಯಿಸಿ ಸುಮ್ಮನೆ ಡ್ರೈವಿಂಗ್ ಕಡೆ ಗಮನ ಕೊಟ್ಟನು. ಅಯ್ಯೋ, ಈಗ ನಾನೇನು ಮಾಡಿದೆ ಅಂತ ನನ್ನ ಮೇಲೆ ಹೀಗೆ ಕೋಪ ಮಾಡ್ಕೊಂಡಿದ್ದಾರೆ? ವಿದಿಶಾನ ಮನೆಗೆ ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಕೇಳದೆ ಅವಳನ್ನು ಗೌರವ್ ಜೊತೆ ಕಳಿಸಿ ನನ್ನೊಬ್ಬಳನ್ನೇ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂದು ತನ್ನಲ್ಲೇ ಯೋಚಿಸಿದಳು. ಆದರೆ ಅವನು ಏನೂ ಉತ್ತರ ಕೊಡದೇ ಇದ್ದಾಗ ಸುಮ್ಮನಾದಳು. ಸೀಟಿಗೆ ಹೊರಗೆ ಕುಳಿತವಳಿಗೆ ಕುಳಿತಲ್ಲೇ ನಿದ್ದೆ ಆವರಿಸಿತು. ನಿದ್ದೆಯಲ್ಲಿಯೇ ಮೃತ್ಯುವಿನ ಭುಜದ ಮೇಲೆ ತಲೆ ಇಟ್ಟು ಅವನ ತೋಳು ಬಳಸಿ ಮಲಗಿದರೆ ಅವಳನ್ನು ನೋಡಿ ಮಂದಹಾಸ ಬೀರಿದನು ಮೃತ್ಯು. ಇಬ್ಬರ ಪ್ರಯಾಣ ಕೂಡ ಅದೀರಾಳ ತವರು ಮನೆಯ ಕಡೆ ಸಾಗಿತ್ತು. ವಿದಿಶಾ, ಹೀಗೇಳು, ನನ್ನ ಅದೀರಾನ ಕೊಲ್ಲೋ ಅಷ್ಟು ಕೋಪ ಯಾರಿಗಿದೆ?
ಯಾಕಾಗ ಅವಳನ್ನು ಟಾರ್ಗೆಟ್ ಮಾಡಿದ್ದಾರೆ? ಅಷ್ಟಕ್ಕೂ ಅವಳಿಗೆ ಅಪಾಯ ಇರೋದು ನಿನ್ಗೆ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ ಗೌರವ್. ಆಗ ತನ್ನ ಫೋನಿನಲ್ಲಿ ಇದ್ದ ಒಂದು ರೆಕಾರ್ಡರ್ ಜೊತೆಗೆ ಅಧೀರ ಸ್ಕೂಟಿಯ ಬ್ರೇಕ್ ಫೇಲ್ ಆಗುತ್ತಿರುವ ವಿಡಿಯೋವನ್ನು ಕೂಡ ಆನ್ ಮಾಡಿ, ತಗೊಳ್ಳಿ ಇದನ್ನ ನೋಡಿ ಎಂದು ಗೌರವ್ಗೆ ಕೊಟ್ಟಳು. ಎಲ್ಲವನ್ನು ನೋಡಿದ ಗೌರವ್ಗೆ ತಲೆ ಬಿಸಿ ಶುರುವಾಗಿತ್ತು. ಕಣ್ಣಿಗೆ ಕಾಣದೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು ಯಾರು ಎಂದುಕೊಂಡು ಪದೇ ಪದೇ ವಾಯ್ಸ್ ರೆಕಾರ್ಡ್ ಆನ್ ಮಾಡಿ ಕೇಳಲು ಶುರು ಮಾಡಿದ. ಅದರಲ್ಲಿ ಇದ್ದ ಹೆಣ್ಣಿನ ಧ್ವನಿಯನ್ನು ತಾನು ಇದಕ್ಕೂ ಮೊದಲು ಎಲ್ಲೋ ಕೇಳಿದ್ದೀನಿ ಎಂದು ಗೌರವ್ಗೆ ಬಲವಾಗಿ ಅನ್ನಿಸೋಕೆ ಶುರುವಾಗಿತ್ತು. 1, 2, 3 ಎಂದು ತುಂಬ ಸಾರಿ ಅದನ್ನು ರಿಪೀಟಾಗಿ ಕೇಳಿದ ಕೂಡಲೇ ಗೌರವ್ ಕಣ್ಣುಗಳು ಗಾಬರಿಯಲ್ಲಿ ದೊಡ್ಡದಾಗಿದ್ದವು. ಇದು ಅವಳೇ ಅಲ್ವಾ ಎಂದು ತನ್ನಲ್ಲೇ ಕೇಳಿಕೊಂಡವನಿಗೆ ಆ ಧ್ವನಿಯ ಕುರಿತು 80% ಗೊತ್ತಾಗಿ ಹೋಗಿತ್ತು. ಮುಂದುವರಿಯುವುದು.